ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ನೋ ಚೈನ್ 14,150, 15,438, 24 ಕ್ಯಾರೆಟ್ ಗೋಲ್ಡು. ಬೆಳ್ಳಿ 280 ಅಂತ ಹ್ಯಾಮರ್ ಬಿಡಬೇಡಿ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,61,000 ರೂಪಾಯಿನೇ. ಓವರ್ ಆಲ್ ಆಗಿ ಇವತ್ತು ತಿರ್ಗಾ ಡಾಲರ್ RBI ಮಾರಿ 94ಗೆ ತಗೊಂಡ್ ಬಂದಿದ್ದಾರೆ. $100 ಅಲ್ಲಿ ಇದೆ. ನಿಫ್ಟಿ ಅಂತ ಅನ್ನೋದು 167 ಪಾಯಿಂಟ್ ಡೌನು. ಬ್ಯಾಂಕ್ ನಿಫ್ಟಿ 500 ಪಾಯಿಂಟ್ ಡೌನು. IT ಇಂಡೆಕ್ಸು 0.5% ಅಪ್ಪು. ಮೆಟಲ್ಲು 0.7 ಡೌನು. FMCG 0.5 ಡೌನು. ಆಟೋ 0.3 ಡೌನು. ಫಾರ್ಮಾ 0.1 ಡೌನು. ಎಲ್ಲ ಡೌನ್ನೇ. ಇವತ್ತು ಸ್ಟಾಕ್ ಅಲ್ಲಿ ನೋಡಿದ್ರಿ ಅಂತಂದ್ರೆ ಬರೀ ಟೈಟನ್ ಮಾತ್ರನೇ 6% ಅಪ್ಪು. ನೆಟ್ ಪ್ರಾಫಿಟ್ 30% ಏರಿದ್ರಿಂದ ಇವತ್ತು ನಿಯರ್ಲಿ 6.5% ಸ್ಟಾಕ್ ಬೆಲೆ ಏರಿದೆ. ಇದು ಲೈಫ್ ಟೈಮ್ ಹೈ. 4,000 ರೂಪಾಯಿ ಹತ್ತತ್ರ ಸ್ಟಾಕ್ ಬೆಲೆ ಹೋಗಿದೆ. ನಿಯರ್ಲಿ 100 ಟೈಮ್ಸ್ ಅರ್ನಿಂಗ್ಸ್ ಇದೆ. 15 ರೂಪಾಯಿ ಡಿವಿಡೆಂಟ್ ಕೊಟ್ಟಿದ್ದಾರೆ. ಬಟ್ ಬೆಲೆ 4,000ನ ದಾಟಿ ಹೋಗಿದೆ. ವಜ್ರದ ಸೂಜಿ ಪಕ್ಕಕ್ಕೆ ಹೋಗಬೇಡಿ, ಕೈ ಸುಟ್ಕೋತೀರಾ. ಅದಾದ್ಮೇಲೆ ನಾಟ್ಕೋ 4% ಏರಿ 52 ವೀಕ್ ಹೈ. ಟೆಕ್ ಮಹೇಂದ್ರ 1%. ಬ್ರಿಟಾನಿಯಾ 5% ಖಾಲಿ. ಅದಾದ್ಮೇಲೆ ಟಾಟಾ ಕೆಮಿಕಲ್ಸ್ 2.6% ಖಾಲಿ. ತೇಜಸ್ ನೆಟ್ವರ್ಕ್ 20% ಏರದ ಮೇಲೆ 2% ಖಾಲಿ. ಸೌತ್ ಇಂಡಿಯನ್ ಬ್ಯಾಂಕ್ 1.8 ಖಾಲಿ. ಮುಥೂಟ್ ಫೈನಾನ್ಸ್ 1.6. ಕರೂರ್ ವೈಶ್ಯ 1.4. ಟಾಟಾ ಪ್ಯಾಸೆಂಜರ್ ವೆಹಿಕಲ್ -1. ನಾಟ್ಕೋ ಫಾರ್ಮಾ ಇವತ್ತೇನೋ ಒಂದು ಹೊಸ ಔಷಧಿನ ಲಾಂಚ್ ಮಾಡಿದ್ದಾರೆ ಅಮೆರಿಕಾದಲ್ಲಿ. ಅದು ಒಂದು ಮೇಜರ್ ಕ್ಯಾಟಲಿಸ್ಟ್ ಫಾರ್ ಗ್ರೋತ್. ಮಾರ್ಚ್ 10ನೇ ತಾರೀಕು ಅವರು ಅನೌನ್ಸ್ ಮಾಡಿದ್ರು. ಇದು ಒಂದು ಹೈ ಈಲ್ಡ್ ಮಾಲಿಕ್ಯೂಲ್. ಕ್ಯಾನ್ಸರ್ಗೆ ಟ್ರೀಟ್ ಮಾಡುವಂತ ಒಂದು ಡಿಸೀಸ್. ಇದನ್ನ ಹಲವು ವಿಧವಾದಂತ ಕ್ಯಾನ್ಸರ್ಗಳಿಗೆ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಅಮೆರಿಕಾದಲ್ಲಿ ಅವರು ಲಾಂಚ್ ಮಾಡಿದ್ದಾರೆ. ಅದು ಒಂದು ದೊಡ್ಡ ಹಿಟ್ ಪ್ರಾಡಕ್ಟ್ ಆಗಿ ಇರುತ್ತೆ ಅಂತ ಅನ್ಕೊಂಡು 52 ವೀಕ್ಸ್ ಹೈಯಲ್ಲಿ 3% ಏರಿ ಹೊಸ 52 ವೀಕ್ ಹೈ. ಇಲ್ಲಿ ಟ್ರಂಪ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇರಾನ್ ಅವರೇನು ಮಿಸೈಲ್ನ ಒಬ್ರಿಗೊಬ್ರು ಹೊಡ್ಕೋತಾ ಇದ್ದಾರೆ. ಸೊ US ಅಲ್ಲಿ ಒಂದೇ ಜಗಳ ಹೊಡೆದಾಟ. ಇದಾದ್ಮೇಲೆ US ಕೋರ್ಟಲ್ಲಿ ಟ್ರಂಪ್ ಹೊಸದಾಗಿ ಹಾಕದಂತ ಟ್ಯಾರಿಫ್ ಕೂಡ ಇಲ್ಲೀಗಲ್. ಆ 10% ಟ್ಯಾರಿಫ್ ಕೂಡ ಇಲ್ಲೀಗಲ್. ಅದು ಈ ಪ್ರೆಸಿಡೆನ್ಷಿಯಲ್ ಪವರ್ಗೆ ಅಷ್ಟೊಂದು ಇಲ್ಲ. ಅದು ಅನಾಥರೈಸ್ಡ್. ದುಡ್ಡನ್ನ ತಿರ್ಗಾ ಕಕ್ಕು ಅಂತ ಹೇಳಿದ್ದಾರೆ. ಇಂಡಿಯಾದ ರಿಟೇಲ್ ಇನ್ಫ್ಲೇಷನ್ ಬೆಲೆ ಏರಿಕೆಗಳಾಗ್ಬಿಡುತ್ತೆ ಅಂತ ಅನ್ಕೋತಾ ಇದ್ದಾರೆ. ಏಪ್ರಿಲ್ CPI 4%ಗಿಂತ ಮೇಲೆ ಹೋಗ್ಬಿಡತ್ತೆ ಅಂತ ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ. ಕೆಲವರು 3.9%ಗಿಂತ ಮೇಲೆ ಹೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಆಗಿ ಇಂಟ್ರೆಸ್ಟ್ ರೇಟ್ ನ ಹಾಗೆ ಇಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ನ ಹಾಗೆ ಇಟ್ರೆ ಇನ್ನು ಕೂಡ ಡಾಲರ್ ಹೊರಗಡೆ ಹೋಗುತ್ತೆ ಅಂಡ್ ರುಪಿ ವೀಕನ್ ಆಗುತ್ತೆ. ಈ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತಾರೆ, ಅದರ ಬೆಲೆ ಭಯಂಕರವಾಗಿ ಏರಿದೆ. ಯಾಕೆಂತಂದ್ರೆ ಇಂಪೋರ್ಟೆಡ್ ಎಡಿಬಲ್ ಆಯಿಲ್ ಬೆಲೆ ಕೂಡ ಏರಿದೆ. ಸೋಯಾಬೀನ್ದು ಬೆಲೆ ಏರಿದೆ. ಪಾಮ್ ಆಯಿಲ್ದು ಬೆಲೆ ಏರಿದೆ. ಅದರಿಂದ ಈ ಸಾಸಿವೆಯಿಂದ ಮಾಡುವಂತ ಎಣ್ಣೆ, ಮಸ್ಟರ್ಡ್ ಆಯಿಲು, ಡೊಮೆಸ್ಟಿಕ್ ಆಯಿಲ್ ಸೀಡ್ ಪ್ರೊಡ್ಯೂಸರ್ಸ್ ಅವರು ಕೂಡ ಲೋಕಲ್ ಎಡಿಬಲ್ ಆಯಿಲ್ ನ ಏರಿಸ್ತಾ ಇದ್ದಾರೆ. ಟಾಟಾ ಮೋಟಾರ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇವಾಕೋ ಜೊತೆ ಈ ಕ್ಲೋಸರ್ ನ ಕಂಟಿನ್ಯೂ ಮಾಡ್ತೀವಿ. Q3 2026 ಮಾಡ್ತೀವಿ. ಟಾಟಾಗ ಇವ್ಯಾಕ್ಯುಯೇಷನ್ ಡಿಸ್ಪೈಟ್ ಪುವರ್ ಕ್ವಾರ್ಟರ್ಲಿ ರಿಟರ್ನ್ ಆನ್ ಇವಾಕೋ. ಸೊ ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವ ಇಳಿದ್ರೇನೆ ಗ್ಲೋಬಲಿ ನಮ್ಗೆ ಒಂದು ಪ್ರೆಸೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟಾಟಾನು JSW ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತಲಾ $1 ಬಿಲಿಯನ್. ಅಲ್ಲಿ ನೋಡಿದ್ರೆ 9,800 ಕೋಟಿ EV ಬ್ಯಾಟ್ರಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಚೈನೀಸ್ ಬ್ಯಾಟ್ರಿನಲ್ಲಿ ಡಿಪೆಂಡೆನ್ಸಿನ ಕಡಿಮೆ ಮಾಡೋದಕ್ಕೋಸ್ಕರ ಈ ರೀತಿ ಬೇರೆ ಆಗಿ ಮಾಡ್ತಾ ಇದ್ದಾರೆ. ಸೇರಿ ಮಾಡಿಲ್ಲ. ಮನಪುರಂ ಫೈನಾನ್ಸ್ ಅಲ್ಲಿ 4 ಸೀನಿಯರ್ ವ್ಯಕ್ತಿಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಒಬ್ರು ಹೌಸಿಂಗ್ ಫೈನಾನ್ಸ್, ಒಬ್ರು ಟೆಕ್ನಾಲಜಿ, ಇನ್ನೊಬ್ರು ಟ್ಯಾಕ್ಸೇಷನ್, ಇನ್ನೊಬ್ರು SBPA. ಇವರೆಲ್ಲರೂ ಮನಪುರಂ ಅಲ್ಲಿ ಸೇರಿದ್ದಾರೆ ಹೊಸದಾಗಿ. ಅದಾದ್ಮೇಲೆ ಈ ಮುಥೂಟ್ ಮೈಕ್ರೋಫಿನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡೈವರ್ಸಿಫೈ ಮಾಡಿ, ಅನ್ಸೆಕ್ಯೂರ್ಡ್ ಲೋನ್ಸ್ ಹೊರಗಡೆ ಹೋಗಿ ಸ್ವಲ್ಪ ಗೋಲ್ಡ್ ಕ್ವಾಲಿಟಿನು ಕೊಡೋಣ ಅಂತ ಅನ್ಕೋತಾ ಇದ್ದಾರೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಇವತ್ತು ಈವ್ನಿಂಗ್ Q4 ರಿಸಲ್ಟ್ಸ್ ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ಟೈಟನ್ ಅಲ್ಲಿ ಬಂದಿದೆ. ಪ್ರಾಫಿಟ್ಸ್ ಭಯಂಕರವಾಗಿ ಸರ್ಜ್ ಆಗಿ ಒಂದು ದೊಡ್ಡ ಅಮೌಂಟ್ ನ ಡಿವಿಡೆಂಟ್ ಆಗಿ ಕೊಡ್ತಾ ಇದ್ದಾರೆ. ಅದನ್ನ ನಾವು ತಗೊಂಡ್ ಹಾಕೊಳ್ಳೋಣ. ಡಾಕ್ಟರ್ ರೆಡ್ಡಿನು ಲೆಸ್ಲೇನು ಅವರ GNP ಡ್ರಗ್ಸ್ ಕೆಲಿವಿಟಾ ಎನ್ನುವಂತ GNP+ ಡ್ರಗ್ ನ ಲಾಂಚ್ ಮಾಡಿದ್ದಾರೆ.
ಇದು ನ್ಯೂಟ್ರಿಷನ್ ಪ್ರಾಡಕ್ಟ್, ಮಸಲ್ ಅಲ್ಲೂ ಮೆಟಬಾಲಿಸಮ್ ಅಲ್ಲೂ ಇದು ಸಪೋರ್ಟ್ ಮಾಡುವಂತದ್ದು. ಪೇಷಂಟ್ಸ್ ಯಾರಾದ್ರೂ GLP ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಪ್ಲಿಮೆಂಟ್ ಆಗಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಫಾರೆನ್ ಫಾರ್ಮಾ ಜೆನೆಟಿಕ್ ಸೆಮಿಗ್ಲೂಟೈಡ್ ಮಾರ್ಕೆಟ್ ಅಲ್ಲಿ 35% ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಬಜಾಜ್ ಆಟೋ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೊಸ ಪಲ್ಸರ್ ಗಾಡಿನ ಲಾಂಚ್ ಮಾಡ್ತಾ ಇದ್ದಾರೆ. ಬಿಫೋರ್ ರಿಸೆಷನ್ 16% ಪ್ರೀಮಿಯಂ ಅಲ್ಲಿ ಸ್ವಲ್ಪ ಶೇರ್ಸ್ ನ ಕೂಡ ತಗೋತಾ ಇದ್ದಾರೆ. ಅರುಣ್ ಏಷ್ಯಾ ಬ್ಯಾಂಕು 51% ಪ್ರಾಫಿಟ್ ಏರಿದೆ. ₹2.60 ಡಿವಿಡೆಂಟ್ ಕೊಡೋದಾಗಿ ಇದ್ದಾರೆ. ಅದಾದ್ಮೇಲೆ ಈ ಕೋಟಕ್ ಮಹೀಂದ್ರಾ ಬ್ಯಾಂಕು ಅವರ ANC ಕಂಪನಿ ಬೇರೆ ಕಂಪನಿಯ ಮುಖಾಂತರ 9.9% ಆಫ್ AU ಫೈನಾನ್ಸ್ ಬ್ಯಾಂಕ್ ನ ತಗೋತಾ ಇದ್ದಾರೆ. ಈಗ ಹಾರ್ಡ್ಲಿ ಕಾಸ್ಟ್ಲಿ ಬ್ಯಾಂಕು, ಸೊ ಈ ರೇಟ್ ಅಲ್ಲಿ ತಗೊಂಡ್ರೆ ಪ್ರಯೋಜನ ಆಗಲ್ಲ. ಡಾಬರ್ ಇನ್ನು ಬೆಲೆ ಏರಿಕೆಗಳು ಮಾತ್ರ ಆಗಿದೆ. ಅದರಿಂದ ಪ್ರಾಫಿಟ್ಸ್ ನ 14% ಏರಿಸಿದ್ದಾರೆ. ಇದು FMCG ಗ್ರೋತ್ ಲೆಡ್ ಬೈಯಿಂಗ್ ಡಿಮ್ಯಾಂಡ್ ಅಂಡ್ ಕ್ವಿಕ್ ಕಾಮರ್ಸ್ ಇಂದ ತಿರ್ಗಾ ಏರಿದೆ. ಅದರಿಂದ ಕ್ವಿಕ್ ಆಗಿ ಪ್ರಾಫಿಟ್ ಮಾಡೋದಕ್ಕಾಗಲ್ಲ. ಬ್ರಿಟಾನಿಯಾ Q4 ಪ್ರಾಫಿಟ್ 21%, ಬಟ್ ಇದು ಬರೀ ಪ್ರೀಮಿಯಂ ದೇಶದಿಂದ ಮಾಡಿದ್ದು ಸ್ಟ್ರಿಂಗ್ ಫ್ರೆಷನ್ ಇಂದಾನು ಮಾಡಿರೋದ್ರಿಂದ ಮಾರ್ಕೆಟ್ ಇವತ್ತು ಅದನ್ನ ನೆಗೆಟಿವ್ ಆಗಿ ನೋಡಿ ಏಟ್ ಕೊಟ್ಟಿದೆ. ITC ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ನ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ರಿಫರೆನ್ಸಿಬಲ್ ಪೀಪಲ್ಗೆ. ನ್ಯೂಯಲ್ ಟಾಟಾ ಹೇಳಿದ್ದಾರೆ IPO ಮಾಡೋದಕ್ಕಾಗಲ್ಲ ಟಾಟಾ ಸನ್ಸ್ ಅಲ್ಲಿ, ಅದರಿಂದ ಟ್ರಸ್ಟೀಸ್ IPO ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನ್ಯೂಯಲ್ ಟಾಟಾನೇ ಅದರಲ್ಲಿ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ. ಇನ್ಫೋಸಿಸ್ ಕೋಫೋರ್ಜ್ ನ ಕೋರ್ಟ್ಗೆ ತಗೊಂಡು ಹೋಗಿದ್ದಾರೆ. ಯಾಕೆ ಅಂತಂದ್ರೆ ಹೈರಿಂಗ್ ಅಂಡ್ ಡೇಟಾ ಮಿಸ್ಯೂಸ್ ಕೇಸು. ಅವ್ರ ಹತ್ರ ಇರುವಂತ ಕೆಲವೊಬ್ರು ಸ್ಟಾಫ್ಸ್ ನ ಅಪ್ರೋಚ್ ಮಾಡಿದ್ದಾರೆ ಅಂತ ಕ್ಲೇಮ್. ಅದೇ ರೀತಿ ಯೂಸ್ ಮಾಡಬಾರ್ದಂತ ಸಾಫ್ಟ್ವೇರ್ ನ ಯೂಸ್ ಮಾಡಿ ಅದನ್ನ ತಗೊಂಡು ಹೋಗಿ ಬಿಟ್ಟೊಡ್ದು ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಮ್ಮಿಂದ ಹೇಳೋದಕ್ಕಾಗಲ್ಲ. ಫಾರಿನ್ ಇನ್ವೆಸ್ಟರ್ಸ್ ದುಡ್ಡನ್ನ ಹೊರಗಡೆ ತಗೊಂಡ್ ಹೋಗ್ತಾ ಇದ್ದಾರೆ. ಹೋದ್ಸಲ 12,000 ಕೋಟಿನ ಹೊಡೆದು ದುಡ್ಡನ್ನ ಹೊರಗಡೆ ತಗೊಂಡ್ ಹೋಗ್ಬಿಟ್ರು. ರಿಟೇಲ್ ಇನ್ವೆಸ್ಟರ್ಸ್ ಟೋಟಲ್ ಆಗಿ 500 BSE ಟಾಪ್ 500 ಸ್ಟಾಕ್ ಅಲ್ಲಿ 284 ಸ್ಟಾಕ್ಸ್ ಅಲ್ಲಿ ಮಾರಿ ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಆಗಿದೆ. ದೊಡ್ಡ ಕರೆಕ್ಷನ್ ಆಗೋದಕ್ಕೆ ಸಾಧ್ಯತೆಗಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪತ್ತಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಬಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.